ಎಲ್ಲೋ ಒಂದ್ ಕಡೆ ಪುರುಷರನ್ನ ಕೋಟೆಯಿಂದ ತಳ್ಳುವಂತ ಪತ್ನಿ ಆಗಿರ್ಬೋದು, ಹನಿಮೂನ್ಗೆ ಕರ್ಕೊಂಡೋಗಿ ಸಾಯಿಸುವಂತ ಪತ್ನಿ ಆಗಿರ್ಬೋದು. ಅದೆಲ್ಲ ಯಾಕೆ ಮೈಸೂರಿನಲ್ಲೂ ಕೂಡ ಕುವೆಂಪು ನಗರದಲ್ಲಿ ಗಂಡನನ್ನ ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಅಂತ ಕತೆ ಕಟ್ಟಿ ಒಂದು ಗಂಡಿಗೆ ಅನ್ಯಾಯ ಆಗಿತ್ತು. ಇದರ ವಿರುದ್ಧ ಧ್ವನಿ ಎತ್ತೋಕೆ ಪುರುಷರು ಯಾರಿದ್ದಾರೆ ಅಂತ ಹುಡುಕುವಾಗ ಪುರುಷರ ಹಿತರಕ್ಷಣಾ ಸಮಿತಿ ರೂಪುಗೊಂಡಿದೆ. ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತ ರಜನಿ ರಾಜ್ ಅವರು ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಪುರುಷರ ಹಿತ ಕಾಯೋದಕ್ಕೆ ಮಹಿಳೆಯರು ನಿಂತಿರುವಂತದ್ದು ಈ ರೀತಿ ಯಾಕಾಯ್ತು ಮೇಡಮ್ ಸಮಾಜದಲ್ಲಿ? ಯಾಕೆ ಅಂತ ಹೇಳಿದ್ರೆ, ನಾನು ಕಳೆದ 8 ವರ್ಷದಿಂದ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇದ್ದದ್ದು. ಕೆಲವೊಂದು ಮಹಿಳೆ ಕೂಡ ಪುರುಷನ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಹಾಗೆ ನೋಡುವಾಗ ನನಗೆ ದೂರು ಬರ್ತಾ ಇತ್ತು. ದೂರು ಬಂದಾಗ ಕೆಲವೊಂದು ಪ್ರಕರಣದಲ್ಲಿ ನನಗೆ ಹಾಗೆ ಅನ್ನಿಸ್ತಾ ಇತ್ತು, ಆ ದೂರು ಪ್ರಕರಣದಲ್ಲಿ ಕೆಲವೊಂದು ಪುರುಷ ಅಮಾಯಕ, ಅವನ ಮೇಲೆ ಸುಳ್ಳು ಆರೋಪ ಮಾಡಿ ಕಂಪ್ಲೇಂಟ್ ತಂದಿದ್ದಾಳೆ ಈ ಮಹಿಳೆ, ನಾನು FIR ಮಾಡಿಸ್ತೀನಿ, ನನ್ನ ಜೊತೆಗೆ ಬನ್ನಿ ಅಂತ ಹೇಳೋದು. ಆಗ ಪುರುಷನ ಕೇಳುವಾಗ, ಅವಳ ಪತಿನ ಕೇಳುವಾಗ, ಮೇಡಮ್ ಇಲ್ಲ ಮೇಡಮ್, ನಂದೇನೂ ತಪ್ಪಿಲ್ಲ, ಕೆಲವೊಂದು ವಿಡಿಯೋ ನೋಡಿ ಮೇಡಮ್, ಪ್ರೂಫ್ಗೆ ತೋರಿಸ್ತೇನೆ, ನಾನು ಏನೂ ಮಾಡಿಲ್ಲ ಅಂದ್ರೂ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾಳೆ ನನ್ನ ಹೆಂಡತಿ. ನನ್ನ ತಾಯಿ ಮನೆಗೆ ಬರುವ ಹಾಗಿಲ್ಲ, ನನ್ನ ತಂಗಿ ಬಂದರೆ ಮನೆಗೆ ಯಾಕೆ ಬರ್ತಾರೆ ಅಂತಾರೆ. ಅದೇ ಅವರ ಕುಟುಂಬಸ್ಥರು, ಅವರ ತಂದೆ ತಾಯಿ ತಂಗಿ ಬಂದರೆ ಅದ್ದೂರಿಯ ಆಮಂತ್ರಣ ಮಾಡ್ತಾಳೆ. ನನ್ನ ತಂದೆ ತಾಯಿಗಳು, ನನ್ನ ಅಣ್ಣ ತಂಗಿ ಜೊತೆಲಿ ಒಡಹುಟ್ಟಿದವರು ಬಂದರೆ ಈ ಥರ ಕೀಳಿರಿಮೆಯಿಂದ ನೋಡ್ತಾಳೆ ಅಂತ ಕೆಲವೊಂದು ಪುರುಷ. ಇನ್ನು ಕೆಲವೊಂದು ಮಹಿಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಾಳೆ, ಅವನು ರಜೆ ಕೊಟ್ಟಿಲ್ಲ ಅಂದರೆ ಅವ್ರ CO ಇರ್ಬೋದು, ಮ್ಯಾನೇಜರ್ ಇರ್ಬೋದು, ನನಗೆ ಅತ್ಯಾಚಾರ ಮಾಡಕ್ಕೆ ಬಂದ ಅಂತ ಹೇಳೋದು, ಅವನ ಮೇಲೆ ಸುಳ್ಳು ಆರೋಪಗಳನ್ನೇ ತುಂಬ ಕೇಳ್ತಾ ಇದ್ದದ್ದು. ಕೆಲವೊಂದು ಪುರುಷರು ಕೂಡ, ಮೇಡಮ್ ನೀವು ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ, ನನಗೆ ಈ ಥರ ಆಗಿದೆ ಅಂತ ಕೆಲವೊಂದು ಪುರುಷರು ಹೇಳ್ತಾ ಇದ್ರು. ಅದನ್ನೆಲ್ಲ ಕೇಳ್ತಾ ಇದ್ದೆ. ಮಹಿಳೆಯರ ಪರವಾಗಿ ಕೆಲಸ ಮಾಡೋದೇ ಬೇರೆ. ಆಗ ಆ ಪುರುಷಂದು ಎಲ್ಲೋ ನೀವು ಒಂದು ಕಡೆ ಮಾಡ್ತಾ ಇದ್ದೀರಿ ಮೇಡಮ್, ನಮ್ಗೆ ಖುಷಿ ಆಗ್ತಾ ಇದೆ. ಆದರೆ ನನ್ನ ಕಂಪನಿಯಲ್ಲೇ ಒಂದು ಮಹಿಳೆ ರಜೆ ಕೊಟ್ಟಿಲ್ಲ ಅಂತ ಹೇಳೋ ಕಾರಣಕ್ಕೆ ನೀನನ್ನು ಬಿಡುವುದಿಲ್ಲ, ನನಗೆ ಠಾಣೆಗೆ ಹೋಗ್ತೀನಿ, ನೋಡೇ ಬಿಡೋಣ, ನನಗೆ ಕಾನೂನು ಕೊಟ್ಟಿದೆ, ಕಾನೂನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾಳೆ ನನಗೆ ಅನ್ನಿಸ್ತಾ ಇತ್ತು ಅವಾಗ. ಇದೇ ಥರ ಪ್ರಕರಣ ತುಂಬ ನೋಡಿದ್ದೇವೆ. ಕಳೆದ 3 ತಿಂಗಳಿಂದ ನೀವು ಮೈಸೂರಲ್ಲಿ ನಡೀತು, ಹೀಗೆ ಸುಳ್ಳು ಆರೋಪ ಮಾಡಿ ಸಾಯಿಸಿದ್ಲು ಅಂತೆಲ್ಲ ಹೇಳ್ತಾ ಇದ್ದೀರಿ. ಆದರೆ ನ್ಯಾಯದಾನ ಮಾಡುವ ನ್ಯಾಯಾಧೀಶರೇ ಕಳೆದ 3 ತಿಂಗಳ ಹಿಂದೆ ಹೆಂಡತಿಯ ದೌರ್ಜನ್ಯ ಟಾರ್ಚರ್ ತಡೆಯಲಿಕ್ಕಾಗದೆ ತಂದೆಗೆ ಇಮೇಲ್ ರವಾನೆ ಮಾಡಿ ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ಅಂತೇಳಿ ಆ ನ್ಯಾಯಾಧೀಶರೇ ಆ ಮಟ್ಟಕ್ಕೆ ಹೋಗುವಾಗ, ಅವರು ನ್ಯಾಯಾಧೀಶರಾಗಿ ಕಾನೂನೇ ತಿಳಿದಿದ್ದವರು, ಇನ್ನು ಸಾಮಾನ್ಯ ಪುರುಷನ ಕತೆ ಏನು? ಅವರು ಆ ಥರ ಜಿಗುಪ್ಸಿಗೆ ಹೋಗ್ಬೇಕಾದ್ರೆ ಯಾವ ಮಟ್ಟಕ್ಕೆ ಅವ್ರಿಗೆ ದೌರ್ಜನ್ಯ ಆಗಿರ್ಬೋದು ಕುಟುಂಬದಲ್ಲಿ ಅನ್ನೋದು ಆಲೋಚನೆಗೆ ಬರ್ತಾ ಇತ್ತು. ಇನ್ನು ಕೆಲವೊಂದು ಕಡೆ ನೀವೇ ನೋಡ್ತಾ ಇದ್ದೀರಿ, ಕೆಲವೊಂದು ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಕೆಲವೊಬ್ಬರು MLA, ಮಾಜಿ ಶಾಸಕರು, ನನ್ನ ಹೆಂಡತಿ ಜೊತೆ ಸಂಬಂಧ ಇದೆ ನೋಡಿ ಮೇಡಮ್, ಡಿವೋರ್ಸ್ ಕೊಟ್ಟಿಲ್ಲ, 10 ವರ್ಷದಿಂದ ಜೊತೆಲೇ ಅವ್ರ ಜೊತೆಲೇ ಇದ್ದಾಳೆ, ನಾನು ಕೇಳ್ತದ್ದು ಡಿವೋರ್ಸ್, ಅವಳೆಲ್ಲಾದರೂ ಇರಲಿ ಡಿವೋರ್ಸ್ ಕೇಳ್ತಾ ಇದ್ದೀನಿ ನಾನು, ಇನ್ನೇನು ಏನು ಕೇಳ್ತಾ ಇದ್ದೀನಿ ನಾನು, ಅವ್ರ ಜೊತೆ ಚೆನ್ನಾಗಿರಲಿ, ಆದರೆ ಡಿವೋರ್ಸ್ಗಾಗಿ ನಾನು ಹಂಬಲಿಸ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಮೀಡಿಯಾದಿಂದೆಲ್ಲ ಬಂದು ಹೇಳಿದ್ದು. ಹೌದು, ಅವನು ಹೇಳಿದ್ದು ನಿಜ. ಪುರುಷ ಆ ಮಹಿಳೆ ಕೊಟ್ಟು ಎಲ್ಲೋ ಒಂದು ಕಡೆ ಇರ್ಬೋದಾಗಿತ್ತು ಡಿವೋರ್ಸ್ ಕೊಟ್ಟು. ಅವಳಿಗೆ ಸುಖ ಬೇಕು, ಇವನಿಗೆ ಸುಖ ಬೇಡವಾ? ಅವಳು ಗಂಡಸ್ರ ಥರನೇ ಅವಳು ಹೋಗ್ಬೋದು, ಪುರುಷ ಹೋಗೋಕ್ಕಾಗಲ್ವಾ? ಕೆಲವೊಂದು ಪುರುಷರು ಏನಾಗ್ತಾ ಇದೆ, ತನ್ನ ಮನೆಯಲ್ಲಿ ಘಟನೆ ನಡೀತಾ ಇದ್ರೂ ಕೂಡ ಈಚೆ ಬಂದು ಹೇಳ್ಕೊಳಿಕ್ಕೆ ಆಗ್ತಿಲ್ಲ. ಅಧಿಕಾರಿ ಇರ್ಬೋದು, ದೊಡ್ಡ ದೊಡ್ಡ ಮನೆಯವರು ಇರ್ಬೋದು, ಬೇಡಪ್ಪ ನನ್ನ ಮರ್ಯಾದೆ ಹೋಗ್ತದೆ, ಠಾಣೆಗೆ ಹೋದರೆ ನನ್ನ ಮರ್ಯಾದೆ ಹೋಗ್ತದೆ ಅನ್ನೋರೇ ಕೆಲವೊಂದು ಪುರುಷರು ಇದೆ. ಆದರೆ ದೌರ್ಜನ್ಯ ಕೃತ್ಯ ಈಚೆ ಬರ್ತಿರ್ಲಿಲ್ಲ, ಬೆಳಕಿಗೆ ಬರ್ತಿರ್ಲಿಲ್ಲ. ಇದಿತ್ತು, ಕೃತ್ಯಗಳು ನಡೀತಾ ಇತ್ತು, ಆದರೆ ಒಂದು ಬೆಳಕಿಗೆ ಬರ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ನನಗೆ ಬಂದಂಥ ದೂರುಗಳನ್ನು ನಾನು ಆಲಿಸಿದಾಗಲೇ, ಇದು ಸುಳ್ಳು ಆರೋಪ. ನನಗೆ ಕೆಲವೊಂದು ಮಹಿಳೆಯರು ಸುಳ್ಳು ಆರೋಪ ಮಾಡಿ ಹೋಗ್ತಾ ಇದೆಯಮ್ಮ ಅಂದರೆ, ನಿಮ್ಮನ್ನು ಬಿಡಲ್ಲ, ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ. ನಾನು ಹೇಳಿದೆ, ಅವನು ಫಸ್ಟ್ ಹೋಗಿ ಕಂಪ್ಲೇಂಟ್ ನನ್ನ ಮೇಲೂ ಕೊಡು, ನೀನು ಸುಳ್ಳು ಆರೋಪ ಮಾಡ್ತಾ ಇದೆಯಾ ಅಂತ ನಿನ್ನ ಗಂಡನ ಬಳಿ ವಿಡಿಯೋ ಉಂಟು, ನಾನು ತೋರಿಸ್ತೇನೆ ಪೊಲೀಸ್ನವರಿಗೆ. ನೀನೇ ಎಲ್ಲ ಮಾಡಿ ತೊಂದರೆ ಕೊಟ್ಟರು ನಿನ್ನ ಗಂಡನ ಮೇಲೆ FIR ಮಾಡಿಸ್ಲಿಕ್ಕೆ ಹೋಗ್ತೀಯಾ? ನಾನು ಅವ್ರನ್ನ ಕಾಪಾಡ್ತೀನಿ, ನಿನ್ನ ಪತಿಯನ್ನಂತ ಹೇಳಿ ಎಷ್ಟೋ ಕೆಲವೊಂದು ಮಹಿಳೆಯರಿಗೆ ನಾನು ಚಾಲೆಂಜು ಕೂಡ ಮಾಡಿದ್ದೇನೆ. ಅಲ್ಲಿ ಅನ್ಯಾಯಕ್ಕೆ ಕೆಲವೊಂದು ಒಳಗಾಗ್ತಾ ಇರೋದನ್ನು ನೋಡಿ, ಯಾಕೆ ನಾನು ರಾಷ್ಟ್ರೀಯ ಪುರುಷರ ಹಿತರಕ್ಷಣಾ ಸಮಿತಿ ಮಾಡಬಾರ್ದು ಅಂತೇಳಿ ನಾನು ನಮ್ಮ ಮಂಡ್ಯದಲ್ಲೇ ಇರುವಂಥ MLC KT ಶ್ರೀಕಂಠೇಗೌಡರನ್ನ ಭೇಟಿಯಾದಾಗ, ಖಂಡಿತ ಮಾಡೋಣ ಕಣಮ್ಮ ಅಂತೆಲ್ಲ ಹೇಳಿ ಚರ್ಚೆ ಮಾಡಿದ್ವಿ. ಕೆಲವೊಂದು ಮಂಡ್ಯದ ನಾಯಕರು ಇರ್ಬೋದು, ಕೆಲವೊಂದು ಸಮಾಜ ಸುಧಾರಕರನ್ನ ಕೇಳಿದಾಗ ಹೌದು ಮಾಡಲೇಬೇಕು ಅಂತ ಹೇಳಿದ್ರು. ಆಮೇಲೆ ನಾವು ಮಹಿಳೆಯರೆಲ್ಲ ಹೌದು, ನಾವು ಕೂಡ ಕೈ ಜೋಡಿಸಿ ನಾವು ಮಾಡೋಣ. ಕೆಲವೊಂದು ನೊಂದ ಮಹಿಳೆಗೆ ಹೇಗೆ ನಾವು ಕಾನೂನಾತ್ಮಕವಾಗಿ ನ್ಯಾಯ ಕೊಡ್ತೀವಿ, ನೊಂದ ಪುರುಷನಿಗೂ ಹಾಗೆ ಕೊಡೋಣ.